ಗೈಸ್, ವೆಲ್ಕಮ್ ಟು ಡ್ಯಾಶ್ ಲ್ಯಾಂಡ್ ಆಫ್ ಇಂಡಿಯಾ. ಧನುಷ್ ಕೊಡಿ. ರಾಮಕುಂಡ ಜಾಗಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಫೇಮಸ್ಸು ಹಾಗೂ ಇತಿಹಾಸ ಏನಪ್ಪ ಅಂದರೆ, ರಾಮ ಲಕ್ಷ್ಮಣ ಅವರು ಸೀತಾದೇವಿ ಜೊತೆಗೆ ಹೊಂಟಿರ್ತಾರೆ. ಅವಾಗ ಸೀತಾ ಮಾತೆಗೆ ನೀರಡಿಕೆ ಆಗಿರುತ್ತೆ. ಸೊ ಸುತ್ತಲೂ ನೋಡ್ತಿದ್ದೀರಲ್ಲ, ಸಮುದ್ರ ಕಾಣಿಸ್ತಿದೆ. ಈ ಸಮುದ್ರ ಪಕ್ಕ ಸೀತಾ ಮಾತೆಗೆ ಕುಡಿಯಕ್ಕೆ ನೀರು ಬೇಕಾಗಿರುತ್ತೆ. ಸೊ ನೀರಿರಲ್ಲ. ಶ್ರೀರಾಮ ಏನು ಮಾಡ್ತಾರೆ, ಅವ್ರದ್ದು ಬಿಲ್ಲು ಬಾಣ ಇರೋ ಅಂಥದ್ದು ಭೂಮಿಗೆ ಹೊಡಿತಾರೆ. ಸೊ ಅಲ್ಲಿಂದ ನೀರು ಸಿಗುತ್ತೆ. ಸುತ್ತಾರ್ದ ಸಮುದ್ರ ಮಧ್ಯದಲ್ಲಿ ಬಾಣ ಹೊಡೆದಿರೋದ್ರಿಂದ ಸ್ವೀಟ್ ನೀರು ಸಿಗುತ್ತೆ. ತುಂಬ ಸಖತ್ತಾಗಿರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಾವಿಯಿಂದ ಸಿಹಿ ನೀರು ಕೊಡ್ತಾರೆ. ಸೊ ಕುಡಿಯೋಣ. ಗೈಸ್, ಇವಾಗ ಆಲ್ರೆಡಿ ಜರ್ನಿ ಶುರು ಆಗಿದೆ. ಈ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಸ್ಟಾಪೇ ಪಂಬನ್ನು ಊರು ಬರುತ್ತೆ. ಸೊ ಅಲ್ಟಿಮೇಟ್ ವ್ಯೂ ನೋಡೋಕ್ಕೆ ರೆಡಿ ಆಗಿದ್ದೀರಾ? ಜಸ್ಟ್ ವಿಸಿಟ್ ಮಾಡಿ. ಡೇ ಅಲ್ಟಿಮೇಟ್ ವ್ಯೂ ಗೈಸ್, ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಕ್ರೇಜು, ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಅಲ್ಲಿ ನೋಡಿದ್ರೆ ಬ್ರಿಡ್ಜು, ವಾಹನಗಳು ಓಡೋದಕ್ಕೆ. ಈ ಕಡೆ ಹಳೆ ಟ್ರೈನ್ ಹೋಗೋ ಬ್ರಿಡ್ಜು, ನಮ್ಮ ಟ್ರೈನ್ ಹೋಗ್ತಿದೆ ಹೊಸ ಬ್ರಿಡ್ಜ್ ಮೇಲೆ. ಅಲ್ಟಿಮೇಟ್ ವ್ಯೂ ಮಾತ್ರ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು. ನಾವು ನಿಜವಾಗ್ಲೂ ಇಲ್ಲಿ ಹೋಗ್ಬೇಕಂದ್ರೆ ಟ್ರೈನಲ್ಲಿ ಹೋಗಿ ವ್ಯೂನ ಎಂಜಾಯ್ ಮಾಡಬೇಕು. ಇನ್ಕ್ರೆಡಿಬಲ್ ಜರ್ನಿ ಮಾತ್ರ ಸಖತ್ತಾಗಿದೆ. ಹಾಗೂ ಮೀನುಗಾರರ ಬೋಟ್ಗಳು ಹಾಗೂ ಫೆರಿಗಳನ್ನ ನೀವು ದೂರದಲ್ಲಿ ನೋಡ್ಬೋದು. ತುಂಬ ಅದ್ಭುತವಾದ ದೃಶ್ಯ. ರಾಮೇಶ್ವರಂ ಜ್ಯೋತಿರ್ಲಿಂಗ ನೋಡಲು ನಾವು ಸಮುದ್ರ ಮೇಲೆ ಇರುವ ಟ್ರೈನಿನ ಜರ್ನಿಯನ್ನು ಮಾಡಲೇಬೇಕು. ಬಾಪ್ರೇ, ಫೈನಲ್ ಆಗಿ ಸಮುದ್ರದ ವ್ಯೂ ಎಂಜಾಯ್ ಮಾಡ್ಕೊಂಡು ನಾವು ಬಂದ್ವಿ ಪಂಬನ್ ರೈಲ್ವೆ ಸ್ಟೇಷನ್ನಿಂದ ಡೈರೆಕ್ಟಾಗಿ ರಾಮೇಶ್ವರಂಗೆ. ಗೈಸ್, ಇಂಡಿಯನ್ ರೈಲ್ವೆ ಸ್ಟೇಷನ್ ಪ್ರಕಾರ ಇದೇ ಲಾಸ್ಟ್ ರೈಲ್ವೆ ಸ್ಟೇಷನ್ನು, ಲಾಸ್ಟ್ ಟ್ರೈನ್ ಸ್ಟಾಪ್ ಕೂಡ. ವಿಡಿಯೋ ನಾನಿದ್ದೀನಿ ರಾಮೇಶ್ವರಮಲ್ಲಿ ನನ್ನಿಂದ ಕಾಣಿಸ್ತಿದೆ ಬಿಗ್ಗೆಸ್ಟ್ ಆಗಿರೋ ಅಂಥ ಸಮುದ್ರ. ಗೈಸ್, ಈ ಸಮುದ್ರಕ್ಕೆ ಅಗ್ನಿ ತೀರ್ಥ ಅಂತಾನೂ ಕರೀತಾರೆ. ಸಖತ್ತಾಗಿ ಈವ್ನಿಂಗ್ ಟೈಮ್ ಬಂದಿದ್ದೀವಿ. ಒಳ್ಳೆ
ಸನ್ಸೆಟ್ ವ್ಯೂ ಕಾಣಿಸ್ತದೆ ಅಂತ ಹೇಳೋಕ್ಕಾಗಲ್ಲ. ಸೂರ್ಯ ಆಪೋಸಿಟಲ್ಲಿ ಮಲಗ್ತಾ ಇದ್ದಾನೆ. ಮಸ್ತು ಸೀನ್. ಗೈಸ್ ಇಲ್ಲೆಲ್ಲ ಫೆರ್ರಿಗಳು ನೋಡಿ, ಬೋಟ್ಗಳು ಹೆಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೂ ಹೋಗ್ತಾ ಇಲ್ಲ, ಕಟ್ಬಿಟ್ಟು ಎಲ್ಲ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಬೇಜಾನ್ ಇದ್ದಾವೆ, ಸಖತ್ ಕೂಲಾಗಿದೆ. ಸಮುದ್ರದಲ್ಲಿ ಆಟ ಆಡಿದೆ, ಮಸ್ತಾಗಿ ಎಂಜಾಯ್ ಮಾಡಿದೆ. ಒಳ್ಳೆ ಸನ್ಸೆಟ್ ವ್ಯೂ ಕಾಣಿಸ್ತಾ ಇತ್ತು. ಸೊ ಆಪೋಸಿಟಲ್ಲಿ ಸಮುದ್ರಕ್ಕೆ ಸನ್ಸೆಟ್ ಆಗಿದೆ. ಸೊ ವ್ಯೂ ಅಂತೂ ಕಾಣಿಸ್ತಿಲ್ಲ. ಸಖತ್ತಾಗಿ ಎಂಜಾಯ್ ಮಾಡಿದೆ. ಒಳ್ಳೆ ಸಮುದ್ರ ವ್ಯೂ ಪಾಯಿಂಟ್ ನೋಡಿ. ನೀರಂತೂ ಫುಲ್ಲು ಬಿಸಿಯಾಗಿ ಬರ್ತಾವೆ. ಯಾಕಂದರೆ ನಾನು ಸಂಜೆ ಇಳಿದಿರೋದು ನೀರಲ್ಲಿ ಸ್ನಾನ ಮಾಡೋಕ್ಕೆ. ಸೊ ಟ್ರೈನಿಂದ ಮಧುರೆಯಿಂದ ಬಂದ್ವಲ್ಲ, ಹಾಗಾಗಿ ಸಂಜೆ ಬಂದು ನೀರಲ್ಲಿ ಸಮುದ್ರದಲ್ಲಿ ಸ್ವಲ್ಪ ತಾಟಾಡಿ ಒಂದೆರಡು ಶಂಕು ಕಪ್ಪೆ ಚಿಪ್ಪು ತಗೊಂಡು ವಾಪಸ್ಸು ಈ ದೇವಾಲಯದಲ್ಲಿ ಹಲವಾರು ವಿಶೇಷವಾದ ಕಂಬಗಳನ್ನು ನಾವು ಕಾಣಬಹುದು. ಹಾಗೂ ಒಂದೊಂದು ಕಂಬದ ಮೇಲೆ ಇರುವಂತಹ ಕಲಾಕೃತಿಗಳು ತುಂಬ ವಿಭಿನ್ನವಾಗಿದ್ದಾವೆ. ತುಂಬ ಅದ್ಭುತವಾದ ಚಿತ್ರ ಕಲಾಕೃತಿಗಳನ್ನು ನಾವು ಇಲ್ಲಿರುವ ಸಾವಿರ ಕಂಬಗಳ ಮೇಲೆ ನೋಡಬಹುದಾಗಿದೆ. ಇವತ್ತು ನಾನು ಬಂದಿದ್ದೀನಿ ರಾಮೇಶ್ವರಂ. ದರ್ಶನ ಆಯಿತು, ತುಂಬ ಅದ್ಭುತವಾಗಿ ದರ್ಶನ ಆಯಿತು. ರಾಮೇಶ್ವರಮಲ್ಲಿರೋ ಸೈಡ್ ಸೀನ್ ನೋಡೋಕ್ಕೆ ಬಂದಿದ್ದೀನಿ. ಆಟೋ ಮಾಡಿದ್ದೀನಿ. ಒಂದು ಆಟೋಗೆ 1000 ರೂಪೀಸು. ಎಲ್ಲ ಪ್ಲೇಸ್ಗಳು ತೋರಿಸ್ತಾರೆ. ಸೈಡ್ ಸೀನ್ಸ್ ಆಫ್ ರಾಮೇಶ್ವರಂ. ಜಸ್ಟ್ ವಿಸಿಟ್ ಮಾಡಿ. ಅಂತ ಇದು ಮೊದಲನೇ ಪ್ಲೇಸು. ಆಟೋದವರು ತೋರಿಸ್ತಾ ಇರೋದು ಗೈಸ್. ಕೋದಂಡರಾಮ ಮೊದಲನೇ ಪ್ಲೇಸು. ಇದು ದರ್ಶನ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಪ್ಲೇಸ್ಗೆ. ಜಸ್ಟ್ ವಿಸಿಟ್. ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋ ಅಲೋ ಮಾಡಲ್ಲ. ಬಟ್ ನಾವು ಮೇನು ದೇವ್ರ ದರ್ಶನ ಮಾಡ್ಕೊಂಡು ಸುತ್ತಾರದ ಒಳ್ಳೆ ವ್ಯೂ ಪಾಯಿಂಟು. ಎರಡನೇ ಪ್ಲೇಸಿಗೆ ಬಂದಿದ್ದೀವಿ. ನೋಡ್ತಿದ್ದೀರಲ್ಲ, ಇದೇ ಧನುಷ್ಕೋಡಿ. ಪ್ರವಾಹ ಸುನಾಮಿ ಬಂದು ಎಲ್ಲ ಕಚ್ಕೊಂಡು ಹೋಗಿತ್ತಲ್ಲ. ಸೀನ್ಸ್ ನೋಡಿ ಹೆಂಗಾಗಿದೆ ಅಂತರೂ. ಈಗಂತರೂ ಕೇಳಂಗಿಲ್ಲ. ಹಳೆ ಕಾಲದ ರೈಲ್ವೆ ಸ್ಟೇಷನ್ ಕೂಡ ಆಯ್ತಲ್ಲ, ಅದು
ಇಲ್ಲೇ ರಾಮಾಯಣ ಪ್ರಕಾರ ಶ್ರೀರಾಮನ ಪಾದ ಹೆಜ್ಜೆ ಗುರುತು ಇದೆ ಅಂತೆ, ಅದನ್ನ ದರ್ಶನ ಮಾಡ್ಕೊಂಡ್ ಬರೋಣ. ಧನುಷ್ಕೋಡಿ ಹಿಸ್ಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ, ಬಿಫೋರ್ ಆ್ಯಂಡ್ ಆಫ್ಟರ್. Guys, welcome to Dash Land of India, Dhanushkodi. ಗೈಸ್ ಇದು 2ನೇ ಪ್ಲೇಸು. ಆಟೋ ಇಲ್ಲಿ ಇವರು ಮಾರಾಟ ಮಾಡ್ತಾರಲ್ಲ, ಅವ್ರ ಹತ್ರ ಒಂದು ಕಪ್ಪೆ ಚಿಪ್ ಇದೆ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೋಡಿ, ಇಷ್ಟು ದೊಡ್ಡದು ಸಮುದ್ರದಲ್ಲಿ ಸಿಕ್ಕ ಇದೆ. ಗೈಸ್ ಗಣೇಶನ್ನು ಮಾಡಿದ್ದಾರೆ ನೋಡಿ, ಶಂಖದಲ್ಲಿ. ಎಷ್ಟು ನೀರು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂದ್ರೆ, ನೆಲನ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಎಷ್ಟು ಝೂಮ್ ಹಾಕಿದ್ರೂ ಪ್ಯೂರ್ ಆಗಿ ಕಾಣಿಸ್ತಿದೆ. ಇವಾಗ ಧನುಷ್ಕೋಡಿ ನೋಡ್ಕೊಂಡು ರಿಟರ್ನು 3ನೇ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ. ಈ 3ನೇ ಪ್ಲೇಸ್ ನೇಮ್ ಬಂದು ಡಾಕ್ಟರ್ ಅಬ್ದುಲ್ ಕಲಾಂ APJ ಅವ್ರ ಮನೆ. ಅದು ಕೂಡ ಇಲ್ಲೇ ಇರೋದು. ಸೊ ಅಬ್ದುಲ್ ಕಲಾಂ APJ ಅವ್ರ ಮನೆ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಮು ನಮ್ಮ ಇಂಡಿಯಾಗೆ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಸೊ ಅವ್ರ ಮನೆಯೇ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಇದು ಒಂದು ಗಲ್ಲೀಲಿ ಇರುವಂತಹ ಮನೆ. ಇವಾಗ ಅಬ್ದುಲ್ ಕಲಾಂ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಹೌಸ್ ಆಫ್ ಕಲಾಂ ಅಂತ ಅವ್ರ ಬಿಲ್ಡಿಂಗ್ಗೆ ಹೆಸರಿಟ್ಟಿದ್ದಾರೆ. ನೋಡೋಣ ಬನ್ನಿ. 3ನೇ ಪ್ಲೇಸು ನೋಡ್ಕೊಂಡು ಬಂದಿದ್ದಾಯ್ತು. ಡಾಕ್ಟರ್ APJ ಅಬ್ದುಲ್ ಕಲಾಂ ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಒಳಗಡೆ ಅವ್ರು ಯೂಸ್ ಮಾಡಿರುವಂತಹ ಬಟ್ಟೆ, ಪುಸ್ತಕ ಮತ್ತು ಸಾಮಾನು, ಅವ್ರು ಮಾಡಿರುವಂತಹ ಸಾಧನೆ ವಸ್ತುಗಳು ಎಲ್ಲವನ್ನು ಸಂಗ್ರಹ ಮಾಡಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದನ್ನು ನೋಡ್ಬೋದು. 2nd ಫ್ಲೋರಲ್ಲಿ ಶಾಪಿಂಗ್ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ. 4ನೇ ಪ್ಲೇಸ್ ಯಾವುದು ಅಂದರೆ ಟ್ವಿಸ್ಟ್. ವಿಡಿಯೋ ಕೊನೆವರೆಗೂ ನೋಡಿ. 5ನೇ ಪ್ಲೇಸಿಗೆ ಬಂದಿದ್ದೀವಿ. ಇದು ರಾಮಕುಂಡ ಮತ್ತು ರಾಧಾಕೃಷ್ಣ ಟೆಂಪಲ್ಲು ಮತ್ತು ಇನ್ನೊಂದು ರಾಮನ್ ಟೆಂಪಲ್ ಅಂತ 3 ಒಟ್ಟಿಗೆ ಇದ್ದಾವೆ. ಸೊ ರಾಧಾಕೃಷ್ಣನ್ ಟೆಂಪಲ್ ಕ್ಲೋಸ್ ಆಗಿದೆ. ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದೇ ಲಕ್ಷ್ಮಣ ತೀರ್ಥ ಅಂತೆ. ಸೊ ರಾಮಾಯಣದ ಪ್ರಕಾರ ಇದು ಒಂದು ಪವಿತ್ರವಾದ ಸ್ಥಳ. ಲಕ್ಷ್ಮಣ ತೀರ್ಥ ದೇವಸ್ಥಾನ ಒಳಗಡೆ ಇದ್ದೀನಿ.
ಗೈಸ್ ಇದು 6ನೇ ಪ್ಲೇಸು. ನಂದಿದ್ದೆ ನೋಡ್ತಿದ್ದೀರಲ್ಲ, ಲಕ್ಷ್ಮಣ ತೀರ್ಥ ಅಂತ ಟೆಂಪಲ್ ಹೆಸರು. ಇಲ್ಲಿ ಕೂಡ ಒಳ್ಳೆ ದರ್ಶನ ಆಯಿತು. ಒಳಗಡೆ ವಿಡಿಯೋ ಫೋಟೋಗ್ರಫಿ ಎಲ್ಲ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ರೆಡ್ ಆ್ಯಂಡ್ ವೈಟ್ ಇದೇ ಮೈನ್ ಲಕ್ಷ್ಮಣ ತೀರ್ಥ ನೋಡಿ. ಇಲ್ಲಿ ರಾಮಕುಂಡ ಜಾಗಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಫೇಮಸ್ಸು ಹಾಗೂ ಇತಿಹಾಸ ಏನಪ್ಪ ಅಂದರೆ, ರಾಮ ಲಕ್ಷ್ಮಣ ಅವರು ಸೀತಾದೇವಿ ಜೊತೆಗೆ ಹೊಂಟಿರ್ತಾರೆ. ಆವಾಗ ಸೀತಾ ಮಾತೆಗೆ ನೀರಡಿಕೆ ಆಗಿರುತ್ತೆ. ಸೊ ಸುತ್ತಲೂ ನೋಡ್ತಿದ್ದೀರಲ್ಲ, ಸಮುದ್ರ ಕಾಣಿಸ್ತಿದೆ. ಈ ಸಮುದ್ರ ಪಕ್ಕ ಸೀತಾ ಮಾತೆಗೆ ಕುಡಿಯೋಕ್ಕೆ ನೀರು ಬೇಕಾಗಿರುತ್ತೆ. ಸೊ ನೀರಿರಲ್ಲ. ಶ್ರೀರಾಮ ಏನು ಮಾಡ್ತಾರೆ, ಅವ್ರದ್ದು ಬಿಲ್ಲು ಬಾಣ ಇರೋ ಅಂಥದ್ದು ಭೂಮಿಗೆ ಹೊಡಿತಾರೆ. ಸೊ ಅಲ್ಲಿಂದ ನೀರು ಸಿಗುತ್ತೆ. ಸುತ್ತಾರ್ದ ಸಮುದ್ರ ಮಧ್ಯದಲ್ಲಿ ಬಾಣ ಹೊಡೆದಿರೋದ್ರಿಂದ ಸ್ವೀಟ್ ನೀರು ಸಿಗುತ್ತೆ. ತುಂಬ ಸಖತ್ತಾಗಿರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಾವಿಯಿಂದ ಸಿಹಿ ನೀರು ಕೊಡ್ತಾರೆ. ಸೊ ಕುಡಿಯೋಣ. ಗೈಸ್ ಇಲ್ಲಿ ಏನಾರು ನೀವು ಹೋದರೆ ಈ ಸ್ವಾಮೀಜಿ ಇರ್ತಾರಲ್ಲ, ಇವರಿಗೆ ದಕ್ಷಿಣೆಗೆ ದುಡ್ಡು ಕೊಡಬೇಕು ಸ್ವಲ್ಪ. ಅಲ್ಲಿಂದ ಬಾವಿಯಿಂದ ನೀರು ತೆಗ್ದು ಕೊಡ್ತಾರೆ. ಸುತ್ತಾರ್ದ ಸಮುದ್ರ ಕಾಣಿಸ್ತಿದೆ. ಇದು ಬೇ ಆಫ್ ಬೆಂಗಾಲ್ ಅಂತೆ, ಅವರೇ ಹಿಂದಿಲಿ ಹೇಳ್ತಾ ಇರೋದು. ಸೊ ಈ ಬಕೆಟಿಂದ ನೀರು ಹಾಕಿ ತೆಗ್ದು ಕೊಡ್ತಾರೆ. ತುಂಬ ಸ್ವೀಟಾಗಿರುತ್ತೆ ನೀರು ಮಾತ್ರ. ನಾನು ಕೂಡ ಕುಡ್ದಿದ್ದೀನಿ. ಒಂದು 20 ರೂಪಾಯಿ 30 ರೂಪಾಯಿ ದಕ್ಷಿಣೆ ಕೊಡಿ, ಜಾಸ್ತಿ ನೀರು ಕೊಡ್ತಾರೆ. ಹಂಗೆ ಮನೆಗೂ ತುಂಬ್ಕೊಂಡು ಹೋಗ್ಬೋದು. ಇವಾಗ ಎಷ್ಟೊತ್ತು ವೆಯ್ಟ್ ಮಾಡಿಸ್ತಿದ್ದಾರೆ ನೋಡಿ ನನಗೆ. ಚಿಕ್ಕ ಬಕೆಟ್ ಇಟ್ಕೊಂಬಿಟ್ಟವ್ರೆ ನೋಡಿ, ಬಂತು. ನನಗೆ ಕೊಡ್ತಾರೆ ಅಂತ ನೋಡಿದ್ರೆ ಕೊಡ್ತಾನೆ ಇಲ್ಲ. ಅಲ್ಲಿರೋರಿಗೆ ಬಾಟ್ಲಿಗೆಲ್ಲ ತುಂಬಿ ಕೊಡ್ತಾವ್ರೆ, ತುಂಬಿಸೋದೇ ಇಲ್ಲ. ಮೈಗೆಲ್ಲ ಶಿಮ್ಸ್ತವ್ರೆ. ಒಳ್ಳೆ ಸೀತಾ ಮಾತಾ ಕುಡಿಯೋದು ನೀರಿದು. ತುಂಬ ಸಖತ್ತಾಗಿ ಸ್ವೀಟಾಗಿದೆ ನೋಡಿ. ತೆಗಿತಾನೆ ಅವರೇ ಎಷ್ಟು ಸರಿ, ನಂಗಂತರೂ ಕೊಡ್ತಾಯಿಲ್ಲ. ಕಾದು ಕಾದು ಸಾಕಾಗೋಯ್ತು.